ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಾಸ್ ಕಿಚನ್. ಇವತ್ತು ಫಿಶ್ ಫ್ರೈ ಮಾಡೋಣ. ಫಸ್ಟು ಮ್ಯಾರಿನೇಟ್ ಮಾಡೋದಕ್ಕೆ ಕಲಿಸ್ಕೊಳ್ಳೋಣ ಫಿಶ್ ನೀಟಾಗಿ ವಾಶ್ ಮಾಡಿಕೊಂಡು 3 to 4 ಟೈಮ್ಸ್ ಅರಿಶಿನ ಹಾಕಿ ಸಾಲ್ಟ್ ಹಾಕಬೇಕು. ಟೇಸ್ಟ್ ತಕ್ಕಂತೆ ಸಾಲ್ಟ್ ಹಾಕ್ಕೊಳ್ಳಿ. ಆಮೇಲೆ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಜಾಸ್ತಿ ಖಾರ ತಿಂತೀರಾ ಅಂದರೆ ಸ್ವಲ್ಪ 2 ಸ್ಪೂನ್ಸ್ 2.5 ಸ್ಪೂನ್ಸ್ ಹಾಕ್ಕೊಳ್ಳಿ. ಇಲ್ಲ ನಾನು ಖಾರ ಕಮ್ಮಿ ತಿಂತೀನಿ ಅಂದರೆ ಅಕಾರ್ಡಿಂಗ್ ಟು ದಟ್ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಸ್ವಲ್ಪ ಸ್ಪೈಸಿ ಜಾಸ್ತಿ ಇರುತ್ತೆ. ಸೊ 2 ಸ್ಪೂನ್ಸ್ 2.5 ಸ್ಪೂನ್ಸ್ ಹಾಕ್ತಾರೆ. ಆಮೇಲೆ ಎಗ್ ಹಾಕ್ಕೊಳ್ಳಿ. ಜಿಂಜರ್ ಗಾರ್ಲಿಕ್ ಪೇಸ್ಟು, ಎಗ್ಗು, ಕಾರ್ನ್ಫ್ಲೋರು. 2 ಸ್ಪೂನ್ಸ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿ ಮೊಟ್ಟೆ ಹಾಕ್ಕೊಂಡು ಅದು ಫುಲ್ಲು ಮೊಟ್ಟೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸಪ್ ಆಗಬೇಕು ನೀಟಾಗೆ. ಸೊ ನೀಟಾಗಿ ಬ್ಲೆಂಡ್ ಆಗೋವರೆಗೂ ಅದನ್ನು ನೀಟಾಗಿ ಮ್ಯಾರಿನೇಟ್ ಮಾಡೋಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ನೀಟಾಗಿ ಬೈಂಡ್ ಆಗಬೇಕು ಇದಕ್ಕೆ, ಫಿಶ್ಗೆ. ಉಪ್ಪು ಖಾರ ಹಿಡಿಬೇಕಲ್ಲ. ಒಂದು ಸಲ ಈ ಥರ ಮಿಕ್ಸಪ್ ಮಾಡಿಕೊಂಡು ಆಮೇಲೆ ಕಾರ್ನ್ಫ್ಲೋರು ಮತ್ತು ವೆನಿಗರ್ ಆ್ಯಡ್ ಮಾಡಬೇಕು. ಫಸ್ಟ್ ಒಂದು ರೌಂಡ್ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದು ನೀಟಾಗಿ ಫಿಶ್ಗೆಲ್ಲ ನೋಡಿ, ಅದು ನೀಟಾಗಿ ನೀಟಾಗಿ ಕೋಟ್ ಆಗಬೇಕು. ಅದು ಇವಾಗ ಕಾರ್ನ್ಫ್ಲೋರ್ ಹಾಕ್ಕೋಬೇಕು. ನೀಟಾಗಿ ಕಾರ್ನ್ಫ್ಲೋರ್ ಹಾಕ್ಕೋಬೇಕು. ಈ ಟೈಮಲ್ಲಿ ನೀಟಾಗಿ ಅದನ್ನು ನೀಟಾಗಿ ಇಟ್ಕೊಂಡು ನೋಡ್ಕೊಳ್ಳಿ ಅದು ಸಾಕಾಗುತ್ತಾ. ಇಲ್ಲ ಅಂದರೆ ಈ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು, ಚಿಲ್ಲಿ ಪೌಡರೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಕಾರ್ನ್ಫ್ಲೋರು ಒಂದು 2 ಸ್ಪೂನ್ಸ್ ಹಾಕ್ಕೊಳ್ಳಿ. 2 ಸ್ಪೂನ್ಸ್ ಹಾಕ್ಕೋಬೇಕು. ಟೇಬಲ್ ಸ್ಪೂನಲ್ಲಿ 2 ಸ್ಪೂನ್ಸ್ ಹಾಕ್ಕೊಳ್ಳಿ. ಅದು ನೀಟಾಗಿ ಕೋಟ್ ಆಗಬೇಕು. 1-2 ಸ್ಪೂನ್ ವೆನಿಗರ್ ಹಾಕ್ಕೊಳ್ಳಿ. ಇಲ್ಲ ಅಂದರೆ ನಿಂಬೆ ಹುಳಿ ಹಾಕ್ಕೊಳ್ಳಿ. ನಿಂಬೆ ನೀಟಾಗಿ ಸ್ಕ್ವೀಸ್ ಮಾಡಿ ಹಾಕ್ಕೊಳ್ಳಿ. ಒಂದು ಹಾಫ್ ಲೆಮನ್ ಹಾಕಿದ್ರೆ ಸಾಕು. ಇಲ್ಲ ಅಂದರೆ ವೆನಿಗರ್ ಹಾಕ್ಕೊಳ್ಳಿ. 2 ಸ್ಪೂನ್ಸ್ ಆಗುತ್ತೆ. ಇವಾಗ ಮತ್ತೆ ಚೆನ್ನಾಗೆ ಮಿಕ್ಸಪ್ ಮಾಡಿ ಅದು ನೀಟಾಗಿ ಕೋಟ್ ಆಗೋ ಥರ ನೋಡ್ಕೋಬೇಕು. ಅದು ನೀಟಾಗಿ ಕೋಟ್ ಆಗಬೇಕು, ಆವಾಗಲೇ ಉಪ್ಪು ಖಾರ ಹಿಡಿಯೋದು. ನೋಡಿ ಎಷ್ಟು ಚೆನ್ನಾಗಿ ಅದು ಕೋಟ್ ಆಗ್ತಿದೆ. ಈ ಥರ ಕೋಟ್ ಆಗಬೇಕದು. ಕನ್ಸಿಸ್ಟೆನ್ಸಿ ಹಿಂಗಿರ್ಬೇಕು. ತುಂಬ ಗಟ್ಟಿಗೆ, ಅದು ತುಂಬ ಗಟ್ಟಿಗಾದ್ರೂ ಅದು ಉಪ್ಪು ಖಾರ ಹಿಡಿಯಲ್ಲ. ಸ್ವಲ್ಪ ಒಂಥರ ಜ್ಯೂಸಿ ಟೈಪ್ ಇದ್ರೇ ಸರಿ ಹೋಗೋದು. ಅದು ಅಪ್ಲೈ ಮಾಡೋಕ್ಕಲ್ಲ. ನೋಡಿ, ಆ ಥರ ಅಪ್ಲೈ ಮಾಡಿದ್ರೆ ಅದು ನೀಟಾಗಿ ಬೈಂಡ್ ಆಗಬೇಕು. ಅದು ತುಂಬ ಹಾರ್ಡಾಗಿದ್ದರೆ, ಗಟ್ಟಿ ಕಲಿಸ್ಬಿಟ್ರೆ ಏನಾಗುತ್ತೆ ಅಂತಂದರೆ ಮೇಲ್ಮೇಲೆ ಇರುತ್ತೆ ಅದು ಕೋಟಿಂಗು. ಒಳಗಡೆ ಉಪ್ಪು ಖಾರ ಎಲ್ಲ ಹಿಡಿಯಲ್ಲ. ನೋಡಿ, ಖಾರ ಸಾಕಾಗಿಲ್ಲ ಅಂತ ಮತ್ತೆ ಇನ್ನೊಂದು ಸ್ವಲ್ಪ ಖಾರ ಹಾಕ್ಕೊಳ್ತಾರೆ. ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾರೆ ಅದಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೊಂದು ಪೀಸ್ಗೂ ನೀಟಾಗೆ ಮಿಕ್ಸ್ ಮಾಡಿ ಅದು ಹಿಂದೆ ಮುಂದೆ ಎಲ್ಲ ನೀಟಾಗಿ ಕೋಟ್ ಆಗಬೇಕು. ನೀಟಾಗಿ ಆ ಥರ ಮಾಡಬೇಕು. ನೋಡಿ, ಆ ಥರ ಮಾಡಿದ್ರೆ ಎಷ್ಟು ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ. ಮ್ಯಾರಿನೇಟ್ ಮಾಡಿ ಒಂದು 30 ಮಿನಿಟ್ಸ್ ಎತ್ತಿಟ್ಬಿಡಿ. ಇವಾಗ 30 ಮಿನಿಟ್ಸ್ ಆದಮೇಲೆ ಫಿಶ್ ಫ್ರೈ ಮಾಡ್ತಾಯಿದ್ದೀವಿ. ನೋಡಿ, ಇದು ಡೀಪ್ ಫ್ರೈ ಅಲ್ಲ, ಸ್ವಲ್ಪ ಶಾಲೋ ಫ್ರೈ ಟೈಪು. ಆಯಿಲ್ ಜಾಸ್ತಿ ಹಾಕಲ್ಲ ಇದಕ್ಕೆ. ಅಂದರೆ ಮೀನು ಮುಳುಗೋ ಅಷ್ಟೆಲ್ಲ ಹಾಕಲ್ಲ. ಸ್ವಲ್ಪ ಫ್ರೈ ಮಾಡಿ ಹಿಂದೆ ಮುಂದೆ ನೀಟಾಗೆ
ಬೇಯಿಸ್ಕೋಬೇಕು ಅದನ್ನು 5 ಮಿನಿಟ್ಸು 2 ಮಿನಿಟ್ಸು, ಮುಂದೆ 2 ಮಿನಿಟ್ಸು ಹಿಂದೆ 2 ಮಿನಿಟ್ಸು. ಅದು ನೀಟಾಗೆ ಹಿಂದೆ ಮುಂದೆ ಎಲ್ಲ ಮಾಡಿಕೊಂಡು ನೀಟಾಗಿ ಬೇಯಿಸ್ಕೋಬೇಕು. ನೋಡಿ ಒಂದು ಸೈಡು ಆಗಿದೆ, ಅದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗಿರೋದಕ್ಕೆ ಮತ್ತೆ ಬ್ಯಾಕ್ ಸೈಡ್ ತಿರುವಾಕೊಳ್ತಾರೆ. ಸ್ವಲ್ಪ ಕಡಾಯಿ ದೊಡ್ಡದು ಇಟ್ಕೊಳ್ಳಿ. ದೊಡ್ಡದು ಇಟ್ಕೊಂಡು ನಿಮಗೆ ತಿರುವಾಕಕ್ಕೆಲ್ಲ ಈಸಿ ಆಗುತ್ತೆ. ಫಿಶ್ಶು ಕಟ್ಟಿಂಗು ಅಷ್ಟೇ ಒಂದು ರೇಂಜಿಗೆ ಇರಬೇಕು, ಇಲ್ಲ ತುಂಬ ದೊಡ್ಡದಾದ್ರೂ ಈ ಥರ ತಿರುವಾಕ್ಬೇಕಾದ್ರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಒಂಥರ ಕೈಗೆ ಸಿಗೋದೆಲ್ಲ ಆಗುತ್ತೆ. ನೋಡಿ ಅದು ನೀಟಾಗಿ ಬೇಯ್ತಾ ಇದೆ ನೋಡಿ, ಎರಡು ಕಡೆಯೂ ಬಬಲ್ಸ್ ಬರ್ತಾಯಿದೆ ಗ್ಯಾಪಲ್ಲೆಲ್ಲ. ಎಣ್ಣೆ ನೀಟಾಗಿ ಬಬಲ್ಸ್ ಬಂದಮೇಲೆ ಅದು ಒಂದು ಸೈಡ್ ಬೆಂದಿದೆ ಅಂತ ಅರ್ಥ. ಸೊ ಇನ್ನೊಂದ್ಸಲಿ ಮತ್ತು ಅದೇ 2 ಮಿನಿಟ್ಸಿಗೆ ಒಂದು ಸಲ ರೊಟೀನ್ ಟೈಪ್ ಅದು ಬ್ಯಾಕ್ ಸೈಡು ಫ್ರಂಟ್ ಸೈಡ್ ಎರಡು ಸೈಡು ಬೇಯಿಸ್ಕೊಂಡು 2 ಮಿನಿಟ್ಸು ಈ ಕಡೆ 2 ಮಿನಿಟ್ಸು ಬೇಯಿಸ್ಕೋಬೇಕು. ಉಲ್ಟಾ ಮಾಡಿ ನೋಡಿ ನೀಟಾಗಿ ತಿರುವಾಕೊಂಡು ಆ ಕಡೆ ಈ ಕಡೆ ನೀಟಾಗಿ ಬೇಯಿಸ್ಕೋಬೇಕು. ಅದು ಕಲರಲ್ಲಿ ಚೇಂಜಸ್ ಆಗೋ ಕಲರ್ ನೀಟಾಗಿ ಕಾಣುತ್ತೆ ನೋಡಿ, ಈ ಥರ ಬೇಯಿಸ್ಕೋಬೇಕು. ಫೈನಲಿ ರೆಡಿ ಆಗುತ್ತೆ. ಎರಡು ಕಡೆ ಬೆಂದರೆ ನಿಮ್ಗೆ ಅದನ್ನು ಟರ್ನ್ ಮಾಡಬೇಕಾದ್ರೇ ಅದು ಬೇಯ್ದಿರೋದು ಕ್ರಿಸ್ಪಿನೆಸ್ಸು ಎಲ್ಲ ಗೊತ್ತಾಗುತ್ತೆ. ನೋಡಿ ಎಷ್ಟು ಚೆಂದ ರೆಡಿಯಾಗಿದೆ ಅದು. ಫೈನಲಿ ರೆಡಿ ಆಯಿತು, ತಿನ್ಬೋದು. ಏನ್ರ ಜೊತೆ ಅಂದರೆ ನಿಂಬೆಹಣ್ಣು ಈರುಳ್ಳಿ ಎಲ್ಲ ಇಟ್ಕೊಂಡು ಸರ್ವ್ ಮಾಡ್ಕೊಂಬಂಡು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಬೇಳೆ ಸಾಂಬಾರಿಗೆ ಎಲ್ಲ ನಂಚ್ಕೊಳ್ಳೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಸೈಡ್ಸಿಗೆ. ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.